ಹೇಗಿರುತ್ತೆ ನೀವು ಒಂದು ವಿಡಿಯೋ ಗೇಮ್ ಒಳಗಡೆ ಹೋಗಿ ಸಿಗಾಕೋಬಿಡ್ತೀರಾ. ಆ ಗೇಮ್ ಇಂದ ನೀವು ನಿಮ್ಮ ಪ್ರಾಣನ ಉಳಿಸ್ಕೊಂಡು ಹೊರಗಡೆ ಬರಬೇಕು ಅಂತಂದ್ರೆ ಒಂದು ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಬೇಕು ಅಂದ್ರೆ ಹೌದು ಅಂತದ್ದೇ ಒಂದು ಫ್ಯಾಂಟಸಿ ಅಡ್ವೆಂಚರಸ್ ಆಗಿರುವಂತ ಮೂವಿನ ನಾವು ಇವತ್ತು ನೋಡ್ತಿರೋದು. ಈ ಮೂವಿ ಹೆಸರು ಜುಮಾಂಜಿ ವೆಲ್ಕಮ್ ಟು ದ ಜಂಗಲ್ ಅಂತ. ಸರಿ, ಈಗ ನಾವು ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಮೇನ್ ಸ್ಟೋರಿ ಕಡೆಗೆ ಹೊರಟೋಗೋಣ. ಈ ಕತೆ ಶುರುವಾಗೋದು 1996ರಲ್ಲಿ. ಜಾಗಿಂಗ್ ಮಾಡ್ತಿರ್ಬೇಕಾದ್ರೆ ರೀಕ್ ಅನ್ನೋ ಒಬ್ಬ ವ್ಯಕ್ತಿಗೆ ಬೀಚ್ ಹತ್ರ ಜುಮಾಂಜಿ ಅನ್ನೋ ಒಂದು ಗೇಮ್ ಬೋರ್ಡ್ ಸಿಗುತ್ತೆ. ಅದನ್ನ ಅವನು ಮನೆಗ್ ತಗೊಂಡ್ ಬಂದು ಅವನ ಮಗನಾಗಿರುವಂತ ಅಲೆಕ್ಸ್ ಗೆ ಹೇಳ್ತಿರ್ತಾನೆ, ನಿನ್ಗೋಸ್ಕರ ನಾನು ಹೊಸ ಗೇಮ್ ಅನ್ನ ತಂದಿದ್ದೀನಿ ನೋಡು ಅಂತ. ಅಲೆಕ್ಸ್ ಕೂಡ ಆ ಗೇಮ್ ಬೋರ್ಡ್ ಅನ್ನ ನೋಡ್ತಾನೆ. ಅದು ಲೂಡೋ ಗೇಮ್ ತರ ಇರುತ್ತೆ. ಅದ್ರ ಮೇಲೆ ಇವನಿಗೆ ಜಾಸ್ತಿ ಇಂಟ್ರೆಸ್ಟ್ ಇಲ್ಲದೆ ಇದ್ದಿದ್ರಿಂದ ಸೈಡ್ಗಿಟ್ಟು ವಿಡಿಯೋ ಗೇಮ್ ಆಡೋದಕ್ಕೆ ಶುರು ಮಾಡ್ತಾನೆ. ರಾತ್ರಿ ಮಲಗಿರ್ಬೇಕಾದ್ರೆ ಯಾರೋ ಡೋಲ್ ಬಡಿತಿರೋ ತರ ಶಬ್ದ ಇವನಿಗೆ ಕೇಳಿಸುತ್ತೆ. ಆ ಶಬ್ದ ಬರ್ತಿರೋದು ಜುಮಾಂಜಿ ಗೇಮ್ ನ ಬಾಕ್ಸ್ ಇಂದ. ಅದನ್ನ ಇವನು ತೆಗೆದು ನೋಡಿದ್ರೆ ಬೆಳಗ್ಗೆ ಲೂಡೋ ತರ ಇದ್ದಂತ ಗೇಮ್ ವಿಡಿಯೋ ಗೇಮ್ ಆಗಿ ಕನ್ವರ್ಟ್ ಆಗೋಗಿರುತ್ತೆ. ಅದಕ್ಕೆ ಇವನು ಗೇಮ್ ಆಡೋದಕ್ಕೆ ಅಂತ ವಿಡಿಯೋ ಗೇಮ್ ಪ್ಲೇಯರ್ ನ ಒಳಗಡೆ ಹಾಕ್ದಾಗ ಆ ಮನೆಯಿಂದ ತುಂಬಾ ವಿಚಿತ್ರವಾಗಿ ಗ್ರೀನ್ ಕಲರ್ ಲೈಟ್ ಬರುತ್ತೆ. ನಂತರ ಸೀನ್ 2017 ಪ್ರೆಸೆಂಟ್ ಗೆ ಬರುತ್ತೆ. ಇಲ್ಲಿ ನಮ್ಗೆ ಸ್ಪೆನ್ಸರ್ ಅನ್ನೋ ಒಬ್ಬ ಹುಡುಗನ್ನ ತೋರಿಸ್ತಾರೆ. ಇವನಿಗೆ ವಿಡಿಯೋ ಗೇಮ್ ಆಡೋದಂದ್ರೆ ತುಂಬಾನೇ ಇಷ್ಟ. ನಂತರ ಅವನ ತಾಯಿ ಹುಷಾರಾಗಿ ಸ್ಕೂಲ್ಗೆ ಹೋಗು ಅಂತ ಹೇಳಿ ಅವರು ಕೆಲ್ಸಕ್ಕೆ ಹೋಗ್ತಾರೆ. ಈ ಕಡೆ ನಮ್ಗೆ ಫ್ರಿಡ್ಜ್ ಅನ್ನೋ ಒಬ್ಬ ಹುಡುಗನ್ನ ತೋರಿಸ್ತಾರೆ. ಇವನು ಸ್ಪೆನ್ಸರ್ ನ ಫ್ರೆಂಡೇ. ಸ್ಪೆನ್ಸರ್ ನ ಮೀಟ್ ಮಾಡೋದಕ್ಕೆ ಅಂತ ಹೋಗ್ತಿರ್ತಾನೆ. ಆಕ್ಚುಲಿ ಇವನು ಸ್ಕೂಲ್ ನ ಫುಟ್ಬಾಲ್ ಟೀಮ್ ನಲ್ಲಿ ಸೆಲೆಕ್ಟ್ ಆಗಿರ್ತಾನೆ. ಆದ್ರಿಂದ ಇವನ್ ಕೈಲಿ ಹೋಮ್ ವರ್ಕ್ ಮಾಡೋದಕ್ಕಾಗಿರೋದಿಲ್ಲ. ಅದಕ್ಕೆ ಸ್ಪೆನ್ಸರ್ ಗೆ ಮಾಡೋದಕ್ಕೆ ಅಂತ ಹೇಳಿರ್ತಾನೆ. ಆ ಹೋಮ್ ವರ್ಕ್ ಅನ್ನ ಈಸ್ಕೊಳ್ಳೋದಕ್ಕೆ ಅಂತಾನೆ ಇವನು ಹೋಗ್ತಿರೋದು. ನಂತರ ನಮ್ಗೆ ಬೆಥೆನಿ ಅನ್ನೋ ಒಬ್ಳು ಹುಡುಗಿನ ತೋರಿಸ್ತಾರೆ. ಇವಳಿಗೆ ಸೆಲ್ಫಿನ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ. ಮುಂದಿನ ಸೀನ್ ನಲ್ಲಿ ನಮ್ಗೆ ರೀಕ್ ನ ಮನೆನ ತೋರಿಸ್ತಾರೆ. ಈ ಮನೆ ಬೇರೆ ಯಾವ್ದು ಅಲ್ಲ, ಮೂವಿಯ ಮೊದಲಲ್ಲಿ ನಮ್ಗೆ ತೋರಿಸಿದ್ರಲ್ಲ ರೀಕ್ ಹಾಗೆ ಅಲೆಕ್ಸ್ ಮನೆನ, ಅದೇ ಮನೆ ಇದು. ಈಗ ಇದು ಪಾಳು ಬಿದ್ಬಿಟ್ಟಿರುತ್ತೆ. ಇದೇ ಜಾಗಕ್ಕೆ ಸ್ಪೆನ್ಸರ್ ಕೂಡ ಬಂದಿರ್ತಾನೆ. ಯಾಕೆ ಅಂತಂದ್ರೆ ಫ್ರಿಡ್ಜ್ ಇವನನ್ನ ಇಲ್ಲೇ ಮೀಟ್ ಮಾಡೋದಕ್ಕೆ ಹೇಳಿರ್ತಾನೆ. ನಂತರ ಸ್ಪೆನ್ಸರ್ ಅವನು ಬರ್ದಿರೋಂತ ಹೋಮ್ ವರ್ಕ್ ಅನ್ನ ಫ್ರಿಡ್ಜ್ ಗೆ ಕೊಡ್ತಾನೆ. ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗೋಗುತ್ತೆ ಇವರಿಬ್ರ ಮಧ್ಯ ಅಷ್ಟೊಂದು ಕ್ಲೋಸ್ ಫ್ರೆಂಡ್ಶಿಪ್ ಇಲ್ಲ ಅಂತ. ಸರಿ ಅಂತ ಹೇಳಿ ಫ್ರಿಡ್ಜ್ ಅವನ ಫ್ರೆಂಡ್ ನ ಜೊತೆ ಹೊರಟೋಗ್ತಾನೆ. ಹೀಗೆ ಇವನು ಅಲ್ಲಿ ನಿಂತಿರ್ಬೇಕಾದ್ರೆ ಆ ಮನೆಯ ಓನರ್ ರೀಕ್ ಹೊರಗಡೆ ಬಂದು ಹೇಳ್ತಾನೆ, ಏನಕ್ಕಿಲ್ಲಿ ನಿಂತಿದ್ಯಾ, ಮತ್ತೊಂದ್ಸಲ ಇಲ್ಲಿಗೆ ಬರುವಂತ ಪ್ರಯತ್ನ ಮಾಡ್ಬೇಡ, ಇಲ್ಲಾಂತಂದ್ರೆ ಪ್ರಪಂಚದಿಂದ ಕಾಣೆ ಆಗೋಗ್ತೀಯಾ ಅಂತ. ಈ ಕಡೆ ಸ್ಕೂಲ್ ನಲ್ಲಿ ಬೆಥನಿ ಫೋನ್ ಅನ್ನ ಯೂಸ್ ಮಾಡ್ತಿರ್ಬೇಕಾದ್ರೆ ಟೀಚರ್ ನೋಡ್ಬಿಡ್ತಾರೆ. ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿ ಎತ್ತಿಡು ಅಂತ ಹೇಳಿದ್ರು ಕೂಡ ಅವಳು ಕೇಳ್ತಿರೋದಿಲ್ಲ. ಅದಕ್ಕೆ ನಾನು ಈ ವಿಷಯನ ಪ್ರಿನ್ಸಿಪಲ್ ಗೆ ಹೇಳಿರ್ತೀನಿ ಅಂತ ಟೀಚರ್ ಹೇಳ್ತಾರೆ. ನಂತರ ಪಿಟಿ ಕ್ಲಾಸ್ ನಡೀತಿರ್ಬೇಕಾದ್ರೆ ಇಲ್ಲೇ ಮಾರ್ತಾ ಅನ್ನೊಬ್ಳು ಹುಡುಗಿ ನಮ್ಗೆ ಪರಿಚಯ ಆಗ್ತಾಳೆ. ಇವಳು ತುಂಬಾ ವಿಚಿತ್ರವಾಗಿರುವಂತ ಹುಡುಗಿ. ಜನರ ಜೊತೆ ಅಷ್ಟೊಂದು ಬೆರೆಯೋದಕ್ಕೆ ಇಷ್ಟ ಪಡೋದಿಲ್ಲ. ಆದ್ರಿಂದ ಟೀಚರ್ ನಮ್ ಜೊತೆ ಬಂದು ಗೇಮ್ ಆಡು ಅಂತ ಅಂದಾಗ ನನ್ಗೆ ಇಷ್ಟ ಇಲ್ಲ, ಬರೋದಿಲ್ಲ ಅಂತ ಟೀಚರ್ ಗೆ ಎದುರು ಮಾತಾಡ್ಬಿಡ್ತಾಳೆ. ಇದರಿಂದ ಇವರು ಕೂಡ ಪ್ರಿನ್ಸಿಪಲ್ ಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳ್ತಾರೆ. ನಂತರ ಸ್ಪೆನ್ಸರ್ ನ ಪ್ರಿನ್ಸಿಪಲ್ ರೂಮ್ ಗೆ ಕರೆಸ್ತಾರೆ. ಇಲ್ಲಿ ಫ್ರಿಡ್ಜ್ ಮೊದ್ಲಿಂದಾನೇ ಇರ್ತಾನೆ. ಯಾಕೆ ಅಂತಂದ್ರೆ ಸ್ಪೆನ್ಸರ್ ಹತ್ರ ಇವನು ಹೋಮ್ ವರ್ಕ್ ಅನ್ನ ಬರ್ಸ್ಕೊಂಡಿದ್ನಲ್ಲ, ಅದ್ರಲ್ಲಿ ಸ್ಪೆನ್ಸರ್ ಮರ್ತ್ಕೊಂಡು ಬೇರೆ ಹೋಮ್ ವರ್ಕ್ ಅನ್ನ ಬರ್ದ್ಕೊಟ್ಬಿಟ್ಟಿರ್ತಾನೆ. ಯಾಕಿಂಗ್ ಬರ್ದಿದ್ಯ ಅಂತ ಟೀಚರ್ಸ್ ಗಳು ಫ್ರಿಡ್ಜ್ ನ ಕೇಳಿದಾಗ ಅವರಿಗೆ ಗೊತ್ತಾಗುತ್ತೆ ಸ್ಪೆನ್ಸರ್ ಇವನಿಗೆ ಹೋಮ್ ವರ್ಕ್ ಅನ್ನ ಬರ್ದ್ಕೊಟ್ಟಿರೋದು ಅಂತ. ಆದ್ರಿಂದ ಫ್ರಿಡ್ಜ್ ಹಾಗೆ ಸ್ಪೆನ್ಸರ್ ಗೆ ಇಬ್ರಿಗೂ ಕೂಡ ಬೈತಾರೆ. ಅಷ್ಟೇ ಅಲ್ಲ, ಫ್ರಿಡ್ಜ್ ನ ಫುಟ್ಬಾಲ್ ಟೀಮ್ ಇಂದನೂ ಕೂಡ ತೆಗೆದಾಕಿರ್ತಾರೆ. ನಂತರ ತಪ್ಪು ಮಾಡಿರುವಂತ ಇವ್ರು 4 ಜನರನ್ನ ಪ್ರಿನ್ಸಿಪಲ್ ರೂಮ್ ನಲ್ಲಿ ಕುಣಿಸಿರ್ತಾರೆ. ಫುಟ್ಬಾಲ್ ಟೀಮ್ ಇಂದ ತೆಗೆದಾಕಿರೋದಕ್ಕೆ ಸ್ಪೆನ್ಸರ್ ಫ್ರಿಡ್ಜ್ ಹತ್ರ ಸಾರಿ ಕೇಳ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಪ್ರಿನ್ಸಿಪಲ್ ಬರ್ತಾರೆ. ಇವರೆಲ್ಲರೂ ಮಾಡಿರುವಂತ ತಪ್ಪುಗಳಿಗೆ ಪನಿಷ್ಮೆಂಟ್ ಕೊಡೋದಕ್ಕೆ ಅಂತ. ನಂತರ ಇವರೆಲ್ಲರನ್ನು ಸ್ಕೂಲ್ ನ ಬೇಸ್ಮೆಂಟ್ ನಲ್ಲಿರುವಂತ ಒಂದು ರೂಮ್ ಗೆ ಕರ್ಕೊಂಡು ಬಂದು ಹೇಳ್ತಾರೆ, ಈ ರೂಮ್ ಅನ್ನ ನಾವು ಹೊಸ ಕಂಪ್ಯೂಟರ್ ಕ್ಲಾಸ್ ಆಗಿ ಕನ್ವರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಏನ್ ಮಾಡ್ತಿರೋ ಗೊತ್ತಿಲ್ಲ, ಒಟ್ನಲ್ಲಿ ಈ ರೂಮ್ ನ ನೀವು ಕ್ಲೀನ್ ಮಾಡ್ಬೇಕು ಅಂತ. ಇನ್ನೇನ್ ಮಾಡೋದು ಅಂತ ಇವರೆಲ್ಲರೂ ಕೂಡ ಸರಿ ಅಂತ ಒಪ್ಕೋತಾರೆ. ಹೀಗೆ ಇವರೆಲ್ಲರೂ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಸ್ಪೆನ್ಸರ್ ಮಾರ್ತಾ ಹತ್ರ ಬಂದು ಹೇಳ್ತಾನೆ, ನೀನು ಕೋಚ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ನಾನು ಅಲ್ಲೇ ಇದ್ದೆ, ನೀನ್ ತುಂಬಾ ಬೋಲ್ಡ್ ಆಗಿ ಮಾತಾಡಿದ್ದು ನನಗೆ ಇಷ್ಟ ಆಯ್ತು ಅಂತ. ಅದೇ ಜಾಗದಲ್ಲಿ ಫ್ರಿಡ್ಜ್ ಗೆ ಒಂದು ವಿಡಿಯೋ ಗೇಮ್ ಸಿಗುತ್ತೆ. ಈ ವಿಡಿಯೋ ಗೇಮ್ ಬೇರೆ ಯಾವ್ದು ಅಲ್ಲ, ಮೂವಿಯ ಮೊದಲಲ್ಲಿ ಅಲೆಕ್ಸ್ ಆಡೋದಕ್ಕೆ ಪ್ರಯತ್ನ ಪಡ್ತಿದ್ನಲ್ಲ ಅದೇ ಗೇಮ್ ಇದು. ಅಲ್ಲೇ ಒಂದು ಹಳೆ ಟಿವಿ ಇದ್ದಿದ್ರಿಂದ ಅದನ್ನ ಆಡ್ಬೇಕು ಅಂತ ಇವರು ಆನ್ ಮಾಡ್ತಾರೆ. ನಂತರ ಅದು ನಿಮ್ಮ ಕ್ಯಾರೆಕ್ಟರ್ ಗಳನ್ನ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಆದ್ರೆ ಜಫರ್ಸನ್ ಅನ್ನೋ ಒಂದು ಕ್ಯಾರೆಕ್ಟರ್ ನ ಈಗಾಗ್ಲೇ ಯಾರೋ ಚೂಸ್ ಮಾಡ್ಕೊಬಿಟ್ಟಿರ್ತಾರೆ. ಸರಿ ಅಂತ ಹೇಳಿ ಫ್ರಿಡ್ಜ್ ಫ್ರಾಂಕ್ಲಿನ್ ಮೌಸ್ ಫಿನ್ಬಾರ್ ಅನ್ನೋ ಒಂದು ಕ್ಯಾರೆಕ್ಟರ್ ನ ಸೆಲೆಕ್ಟ್ ಮಾಡ್ಕೋತಾನೆ. ಹಾಗೆ ಸ್ಪೆನ್ಸರ್ ಡಾಕ್ಟರ್ ಬ್ರೇವ್ ಸ್ಟೋನ್ ಅನ್ನೋ ಒಂದು ಕ್ಯಾರೆಕ್ಟರ್ ನ ಚೂಸ್ ಮಾಡ್ಕೋತಾನೆ. ಬೆಥನಿ ಪ್ರೊಫೆಸರ್ ಶೆಲ್ಲಿ ಅನ್ನೋ ಒಂದು ಕ್ಯಾರೆಕ್ಟರ್ ನ ಚೂಸ್ ಮಾಡ್ಕೋತಾಳೆ. ನಂತರ ಗೇಮ್ ಆಡೋದಕ್ಕೆ ಮಾರ್ತಾನು ಕೂಡ ಕರೆದಾಗ ಸರಿ ಅಂತ ಹೇಳಿ ಇವಳು ಕೂಡ ಬಂದು ರೂಬಿ ರೌಂಡ್ ಹೌಸ್ ಅನ್ನೋ ಒಂದು ಕ್ಯಾರೆಕ್ಟರ್ ನ ಸೆಲೆಕ್ಟ್ ಮಾಡ್ಕೋತಾಳೆ. ನಂತರ ಇವರು ಗೇಮ್ ಅನ್ನ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದಂಗೆನೆ ಆ ಜುಮಾಂಜಿ ಗೇಮ್ ಇಂದ ಸ್ಪಾರ್ಕಲ್ಸ್ ಗಳೆಲ್ಲ ಬರೋದಕ್ಕೆ ಶುರು ಆಗ್ತವೆ. ಆದ್ರಿಂದ ಅದನ್ನ ಪವರ್ ಇಂದ ಕಟ್ ಮಾಡಿದ್ರು ಕೂಡ ಆಫ್ ಆಗೋದಿಲ್ಲ. ನೋಡ್ತಿದ್ದಂಗೆನೆ ಸ್ಪೆನ್ಸರ್ ಆ ಗೇಮ್ ನ ಒಳಗಡೆ ಹೊರಟೋಗ್ತಾನೆ. ಇದನ್ನ ನೋಡಿ ಇವರೆಲ್ಲರೂ ಹೆದರ್ಕೊಳ್ತಿರ್ಬೇಕಾದ್ರೇನೆ ಇವ್ರು 3 ಜನನು ಕೂಡ ಆ ಗೇಮ್ ನ ಒಳಗಡೆ ಹೊರಟೋಗ್ತಾರೆ. ನಂತರ ಯಾರೋ ಕಾಡ್ನಲ್ಲಿ
ಕಾಡಲ್ಲೆಲ್ಲ ಓಡಾಡ್ತಾ ಮೇಲಿಂದ ಬಂದು ಬೀಳ್ತಾರೆ. ಇದು ಬೇರೆ ಯಾರು ಅಲ್ಲ, ಸ್ಪೆನ್ಸರ್ ಚೂಸ್ ಮಾಡಿದಂತ ಡಾಕ್ಟರ್ ಬ್ರೇವ್ ಸ್ಟೋನ್. ಇವನೊಂದು ಕಾಡ್ನಲ್ಲಿ ಇರ್ತಾನೆ. ನಂತರ ನಮ್ಗೆ ಗೊತ್ತಾಗುತ್ತೆ ಈ ಕ್ಯಾರೆಕ್ಟರ್ ನ ಒಳಗಡೆ ಇರೋದು ಬೇರೆ ಯಾರು ಅಲ್ಲ, ಸ್ಪೆನ್ಸರ್ ಅಂತ. ಯಾಕೆಂತಂದ್ರೆ ಆಗ್ಲೇ ಸ್ಪೆನ್ಸರ್ ಜುಮಾಂಜಿ ಗೇಮ್ ನಲ್ಲಿ ಡಾಕ್ಟರ್ ಬ್ರೇವ್ ಸ್ಟೋನ್ ನ ಕ್ಯಾರೆಕ್ಟರ್ ನ ಚೂಸ್ ಮಾಡುದ್ನಲ್ಲ. ಈಗ ಸ್ಪೆನ್ಸರ್ ಜುಮಾಂಜಿ ಗೇಮ್ ನ ಒಳಗಡೆ ಬಂದಿರೋದ್ರಿಂದ ಡಾಕ್ಟರ್ ಬ್ರೇವ್ ಸ್ಟೋನ್ ಆಗಿರ್ತಾನೆ. ಅದೇ ಸಮಯಕ್ಕೆ ಮತ್ತಿಬ್ರು ಬಂದು ಬೀಳ್ತಾರೆ. ಇವನ ಹೆಸರು ಫ್ರಾಂಕ್ಲಿನ್ ಮೌಸ್ ಫಿನ್ಬಾರ್, ಇವಳು ರೂಬಿ ರೌಂಡ್ ಹೌಸ್. ಆಗ್ಲೇ ಫ್ರಿಡ್ಜ್ ಒಂದು ಕ್ಯಾರೆಕ್ಟರ್ ನ ಚೂಸ್ ಮಾಡುದ್ನಲ್ಲ, ಅದೇ ಕ್ಯಾರೆಕ್ಟರ್ ಇದು. ಅಂದ್ರೆ ಫ್ರಿಡ್ಜ್ ಈಗ ಈ ಕ್ಯಾರೆಕ್ಟರ್ ನ ಒಳಗಡೆ ಇದಾನೆ ಅಂತ. ಮಾರ್ತಾ ರೂಬಿ ರೌಂಡ್ ಹೌಸ್ ನ ಕ್ಯಾರೆಕ್ಟರ್ ನ ಒಳಗಡೆ ಇರ್ತಾಳೆ. ಮೊದ್ಲು ಇವ್ರು ಯಾರು ಒಬ್ಬರನ್ನ ಒಬ್ರು ಗುರುತೇ ಹಿಡಿಯೋದಿಲ್ಲ. ನಮ್ಗೆಲ್ಲ ಏನಾಗಿದೆ, ನಾವ್ ಎಲ್ಲಿ ಬಂದ್ಬಿಟ್ಟಿದೀವಿ ಅಂತ ತುಂಬಾನೇ ಕನ್ಫ್ಯೂಸ್ ಆಗೋಗಿರ್ತಾರೆ. ಅದೇ ಸಮಯಕ್ಕೆ ಮತ್ತೊಬ್ಬ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಇವನು ಪ್ರೊಫೆಸರ್ ಶೆಲ್ಲಿ. ಬೆಥನಿ ಚೂಸ್ ಮಾಡಿದಂತ ಕ್ಯಾರೆಕ್ಟರ್ ಇದು. ಅಂದ್ರೆ ಬೆಥನಿ ಒಂದು ಗಂಡಸಿನ ಕ್ಯಾರೆಕ್ಟರ್ ನಲ್ಲಿ ಇದ್ದಾಳೆ ಅಂತ. ನಂತರ ಇವರು ಮಾತಾಡ್ತಿರುವಂತ ಹಾವಭಾವದಿಂದ ಎಲ್ಲರಿಗೂ ಗೊತ್ತಾಗೋಗುತ್ತೆ ಸ್ಪೆನ್ಸರ್ ಯಾರು, ಫ್ರಿಡ್ಜ್ ಯಾರು, ಮಾರ್ತಾ ಯಾರು, ಹಾಗೆ ಬೆಥನಿ ಯಾರು ಅಂತ. ಅಂದ್ರೆ ಇವರೆಲ್ಲರೂ ಕ್ಯಾರೆಕ್ಟರ್ಸ್ ಗಳನ್ನ ಚೂಸ್ ಮಾಡ್ತಿದ್ದಂಗೆನೆ ಜುಮಾಂಜಿ ಗೇಮ್ ನ ಒಳಗಡೆ ಬಂದ್ಬಿಟ್ಟಿದ್ದಾರೆ ಅಂತ. ಆದ್ರಿಂದ ಬೆಥನಿ ನೀರತ್ರ ಬಂದು ಅವಳ ಮುಖನ ನೋಡಿದಾಗ ಕಿರ್ಚ್ಕೊಬಿಡ್ತಾಳೆ, ನಾನು ದಪ್ಪಕ್ಕಿರುವಂತ ಗಂಡಸ್ ಆಗ್ಬಿಟ್ಟಿದೀನಿ ಅಂತ. ಹಾಗೆ ಇವರ ಕೈಗಳಲ್ಲೆಲ್ಲ 3 ಲೈನ್ ಇರುವಂತ ಟ್ಯಾಟೂಸ್ ಗಳು ಕೂಡ ಇರ್ತವೆ. ಇದು ಏನು ಅಂತ ಇವರಿಗೆ ಅರ್ಥನೇ ಆಗ್ತಿರೋದಿಲ್ಲ. ಅಕಸ್ಮಾತ್ ನಾವೆಲ್ಲರೂ ಕೋಮದಲ್ಲಿ ಇದೀವ ಅಂತ ಬೆಥನಿ ಹೇಳಿದಾಗ ಯಾರು ಅದನ್ನ ಒಪ್ಕೊಳ್ಳೋದಿಲ್ಲ. ಯಾಕೆಂತಂದ್ರೆ ಒಂದೇ ಸಲ ಇವರೆಲ್ಲರೂ ಕೋಮದಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ. ಹೀಗೆ ಇವರು ಮಾತಾಡ್ತಿರ್ಬೇಕಾದ್ರೆ ನೀರಿನಿಂದ ಒಂದು ಹಿಪೋಪಟಮಸ್ ಹೊರಗಡೆ ಬಂದು ಬೆಥನಿನ ತಿಂದು ಸಾಯಿಸ್ಬಿಡುತ್ತೆ. ಇದನ್ನೆಲ್ಲ ನೋಡಿ ಇವರು ಹೆದರ್ಕೊಳ್ತಿರ್ಬೇಕಾದ್ರೇನೆ ಒಂದು ವಿಚಿತ್ರವಾಗಿರುವಂತ ಸೌಂಡ್ ಇವರಿಗೆ ಕೇಳಿಸುತ್ತೆ. ಆಗ ಮೇಲಿಂದ ಮತ್ತೆ ಬೆಥನಿ ಕೆಳಗಡೆ ಬಂದು ಬೀಳ್ತಾಳೆ. ಇಲ್ಲಿ ಫ್ರಿಡ್ಜ್ಗೆ ಹಿಪೋಪಟಮಸ್ ನ ಬಗ್ಗೆ ಎಲ್ಲಾ ಇನ್ಫಾರ್ಮೇಶನ್ ಗೊತ್ತಿರುತ್ತೆ. ಅದು ಎಷ್ಟು ಕೆಜಿ ಇರುತ್ತೆ, ಅದಕ್ಕೆ ಏನ್ ಇಷ್ಟ ಆಗುತ್ತೆ, ಎಷ್ಟು ಸ್ಪೀಡ್ ನಲ್ಲಿ ಓಡುತ್ತೆ, ಯಾವ ತರ ಅಟ್ಯಾಕ್ ಮಾಡುತ್ತೆ ಅಂತ ಎಲ್ಲ ಗೊತ್ತಿರುತ್ತೆ. ಯಾಕೆಂತಂದ್ರೆ ಫ್ರಾಂಕ್ಲಿನ್ ಕ್ಯಾರೆಕ್ಟರ್ ಒಂದು ಝೂಲಾಜಿ ಎಕ್ಸ್ಪರ್ಟ್. ಆ ಜಾಕೆ ಮತ್ತೆ ಹಿಪ್ಪೋಗಳು ಬಂದಿದ್ರಿಂದ ಇವರೆಲ್ಲರೂ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಅದೇ ಸಮಯಕ್ಕೆ ಜಾಕೆ ಒಂದು ಜೀಪ್ ಬರುತ್ತೆ. ಅದ್ರೊಳಗಡೆ ಇದ್ದಂತ ವ್ಯಕ್ತಿ ಇವರೆಲ್ಲಾರನ್ನು ಕುಣಿಸ್ಕೊಂಡು ಅಲ್ಲಿಂದ ಮುಂದೆ ಸಾಕ್ತಾನೆ. ಕಾರ್ ನಲ್ಲಿ ಬಂದಿರುವಂತ ಈ ಕ್ಯಾರೆಕ್ಟರ್ ನ ಹೆಸರು ನೈಜೆಲ್ ಅಂತ. ಇವನು ಬ್ರೇವ್ ಸ್ಟೋನ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಈ ಬ್ರೇವ್ ಸ್ಟೋನ್ ಕ್ಯಾರೆಕ್ಟರ್ ಒಂದು ಆರ್ಕಿಯಾಲಜಿಸ್ಟ್ ಕ್ಯಾರೆಕ್ಟರ್ ಅಂತ. ಹಾಗೆ ನೈಜೆಲ್ ಇವನಿಗೆ ಒಂದು ಲೆಟರ್ ಅನ್ನ ಕೊಡ್ತಾನೆ. ಅದ್ರಲ್ಲಿ ಆ ನೈಜೆಲ್ ಹೇಳಿರ್ತಾನೆ, ತುಂಬಾ ದಿನಗಳ ಹಿಂದೆ ನಿಮ್ಮ ಹಳೆಯ ಫ್ರೆಂಡ್ ಆಗಿದ್ದಂತ ಪ್ರೊಫೆಸರ್ ರಸಲ್ ಇಲ್ಲಿಗೆ ಬಂದು ಈ ಜುಮಾಂಜಿ ಕಾಡ್ನಲ್ಲಿರುವಂತ ಪುರಾತನ ಜಾಗ್ವಾರ್ ಸ್ಟ್ಯಾಚುನ ಹುಡ್ಕೋದಕ್ಕೆ ಅಂತ. ಒಂದು ದಿನ ಆ ಸ್ಟ್ಯಾಚು ನಮ್ಗೆ ಸಿಕ್ತು ಕೂಡ. ನಂತರ ರಸಲ್ ಮೇಲ್ ಹತ್ತಿ ಆ ಸ್ಟ್ಯಾಚು ತಲೆ ಮೇಲಿದ್ದಂತ ಒಂದು ಸ್ಟೋನ್ ಅನ್ನ ತಗೊಂಡ. ಅದನ್ನ ಅವನು ತಗೋತಿದ್ದಂಗೆನೆ ಇಡೀ ಜುಮಾಂಜಿ ಕಾಡಿಗೆನೆ ಶಾಪ ತಟ್ಬಿಡ್ತು. ಜಾಗ್ವಾರ್ ನ ಸ್ಟ್ಯಾಚು ಇಂದ ಆ ಸ್ಟೋನ್ ಅನ್ನ ತೆಗಿಯೋರಿಗೆ ಒಂದು ಪವರ್ ಸಿಗುತ್ತೆ. ಈ ಕಾಡ್ನಲ್ಲಿರುವಂತ ಎಲ್ಲಾ ಪ್ರಾಣಿಗಳನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ಅದು ರಸಲ್ಗೆ ಸಿಕ್ತು ಕೂಡ. ಅವನ ಈ ಕೆಟ್ಟ ಉದ್ದೇಶ ನನಗೆ ಇಷ್ಟ ಆಗದೆ ಅವನತ್ರ ಇದ್ದಂತ ಆ ಸ್ಟೋನ್ ಅನ್ನ ನಾನು ತಗೊಂಡ್ ಬಂದ್ಬಿಟ್ಟೆ ಅಂತ ಹೇಳಿ ಆ ಸ್ಟೋನ್ ಅನ್ನ ಡಾಕ್ಟರ್ ಬ್ರೇವ್ ಸ್ಟೋನ್ ಗೆ ಕೊಡ್ತಾನೆ. ಈಗ ಜುಮಾಂಜಿನ ಕಾಪಾಡುದು ನಿಮ್ಮ ಹಾಗೆ ನಿಮ್ಮ ಟೀಮ್ ನ ಕೈಯಲ್ಲಿ ಇದೆ. ನೀವು ಮತ್ತೆ ಈ ಸ್ಟೋನ್ ಅನ್ನ ತಗೊಂಡೋಗಿ ಆ ಜಾಗ್ವಾರ್ ಗೆ ಹಾಕುದ್ರೆ ಈ ಕಾಡಿಗೆ ತಟ್ಟಿರುವಂತ ಶಾಪ ಹೊರಟೋಗುತ್ತೆ ಅಂತ. ಈಗಂತ ಹೇಳಿ ಅವರೆಲ್ಲಾರನು ಅಲ್ಲೇ ಕೆಳಗಡೆ ಇಳಿಸಿ ಜುಮಾಂಜಿಯ ಒಂದು ಮ್ಯಾಪ್ ಅನ್ನ ಕೊಡ್ತಾನೆ. ಹಾಗೆ ನೀವು ಬಜಾರ್ಗೆ ಹೋಗಿ ಮಿಸ್ಸಿಂಗ್ ಪೀಸ್ ಅನ್ನ ಹುಡುಕಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಯಾವ ಮಿಸ್ಸಿಂಗ್ ಪೀಸ್ ಅನ್ನ ಹುಡುಕ್ಬೇಕು ಅಂತ ಇವರಿಗೆ ಅರ್ಥನೇ ಆಗ್ತಿರೋದಿಲ್ಲ. ನಂತರ ಈ ಸ್ಟೋನ್ ಅನ್ನ ಬ್ಯಾಗ್ ನಲ್ಲಿ ಇಟ್ಕೊ ಅಂತ ಹೇಳಿ ಸ್ಪೆನ್ಸರ್ ಫ್ರಿಡ್ಜ್ ಗೆ ಕೊಡ್ತಾನೆ. ಈಗ ಈ 4 ಜನ ಜುಮಾಂಜಿನ ಕಾಪಾಡಿಲ್ಲ ಅಂತಂದ್ರೆ ಇವರು ಇದೇ ಗೇಮ್ ನ ಒಳಗಡೆ ಸತ್ತೋಗ್ತಾರೆ. ನಂತರ ನೈಜೆಲ್ ಹೇಳ್ದಂಗೆ ಬಜಾರ್ಗೆ ಹೋಗೋದಕ್ಕೆ ಇವರು ಮ್ಯಾಪ್ ಅನ್ನ ನೋಡಿದಾಗ ಆ ಮ್ಯಾಪ್ ಸ್ವಲ್ಪ ಹರಿದೋಗಿರುತ್ತೆ. ಆಗ ಇವರೆಲ್ಲರೂ ಅನ್ಕೋತಾರೆ ಮಿಸ್ಸಿಂಗ್ ಪೀಸ್ ಅನ್ನ ಹುಡುಕಿ ಅಂತ ನೈಜೆಲ್ ಹೇಳದ್ನಲ್ಲ, ಆ ಮಿಸ್ಸಿಂಗ್ ಪೀಸ್ ಮ್ಯಾಪ್ ನ ಹರಿದೋಗಿರುವಂತ ಭಾಗನೇ ಇರಬೇಕು. ಆ ಭಾಗನ ನಾವು ಹುಡುಕಿದ್ರೆ ಜಾಗ್ವಾರ್ ಹತ್ರ ಹೇಗ್ ಹೋಗ್ಬೇಕು ಅಂತ ನಮ್ಗೆ ದಾರಿ ಸಿಗ್ಬೋದು ಅಂತ. ಇಲ್ಲಿ ಆ ಮ್ಯಾಪ್ ನಲ್ಲಿ ಏನಿದೆ ಅಂತ ಬೆಥನಿಗೆ ಬಿಟ್ರೆ ಇನ್ಯಾರಿಗೂ ಕೂಡ ಕಾಣಿಸ್ತಿರೋದಿಲ್ಲ. ಯಾಕೆಂತಂದ್ರೆ ಮ್ಯಾಪ್ ನಲ್ಲಿ ಏನಿದೆ ಅಂತ ನೋಡಿ ತಿಳ್ಕೊಳ್ಳುವಂತ ಶಕ್ತಿ ಈ ಪ್ರೊಫೆಸರ್ ಶೆಲ್ಲಿಗೆ ಇರೋದು. ಅದೇ ಸಮಯಕ್ಕೆ ಸ್ಪೆನ್ಸರ್ ಅವನ ಎದೆ ಭಾಗನ ಮುಟ್ಟಾಗ ಅವನ ಸ್ಟ್ರೆಂತ್ ಗಳೇನು ವೀಕ್ನೆಸ್ ಗಳೇನು ಅಂತ ಗೊತ್ತಾಗ್ತವೆ. ಸ್ಟ್ರೆಂತ್ ಏನೋ ಇವನಿಗೆ ತುಂಬಾ ಇರುತ್ತೆ, ಆದ್ರೆ ಒಂದು ವೀಕ್ನೆಸ್ ಕೂಡ ಇರೋದಿಲ್ಲ. ಮಾರ್ತಾಗೂ ಅಷ್ಟೇ ತುಂಬಾ ಸ್ಟ್ರೆಂತ್ ಗಳಿರ್ತವೆ, ಆದ್ರೆ ಒಂದೇ ಒಂದು ವೀಕ್ನೆಸ್ ಇರುತ್ತೆ, ಅದು ವಿಷ. ಅದೇ ತರ ಬೆಥನಿ ಕ್ಯಾರೆಕ್ಟರ್ಗೂ ಕೂಡ ಮ್ಯಾಪ್ ಗಳನ್ನ ಅರ್ಥ ಮಾಡ್ಕೊಳ್ಳುವಂತ ಸ್ಟ್ರೆಂತ್ ನ ಜೊತೆಗೆ ಇನ್ನು ಸ್ವಲ್ಪ ಸ್ಟ್ರೆಂತ್ ಹಾಗೆ ವೀಕ್ನೆಸ್ ಗಳು ಇರ್ತವೆ. ಆದ್ರೆ ಫ್ರಿಡ್ಜ್ ಮಾತ್ರ ಸ್ಟ್ರೆಂತ್ ಗಿಂತ ವೀಕ್ನೆಸ್ ಗಳೇ ಜಾಸ್ತಿ ಇರ್ತವೆ. ಆ ವೀಕ್ನೆಸ್ ಅಲ್ಲಿ ಕೇಕ್ ಕೂಡ ಒಂದು. ಅಂದ್ರೆ ಇವನು ಕೇಕ್ ಅನ್ನ ತಿನ್ನೋ ಹಾಗಿಲ್ಲ ಅಂತ. ಬಜಾರ್ಗೆ ಹೇಗ್ ಹೋಗೋದು ಅಂತ ಇವರೆಲ್ಲರೂ ಬೆಥನಿ ಹತ್ರ ಮ್ಯಾಪ್ ಅನ್ನ ನೋಡಿಸ್ತಿರ್ಬೇಕಾದ್ರೆ ಒಂದಷ್ಟು ಜನ ಇವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈ ಜನರು ಬೇರೆ ಯಾರು ಅಲ್ಲ, ಪ್ರೊಫೆಸರ್ ರಸಲ್ ನ ಕಡೆಯವರೇ. ಇವರು ಕೂಡ ಅವರಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಅವರೆಲ್ಲರೂ ಇವರನ್ನ ಫಾಲೋ ಮಾಡ್ತಿರ್ಬೇಕಾದ್ರೆ ಮಾರ್ತಾ ಅವರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾಳೆ. ಯಾಕೆಂತಂದ್ರೆ ಈ ರೂಬಿ ರೌಂಡ್ ಹೌಸ್ ಗೆ ಫೈಟಿಂಗ್ ಸ್ಕಿಲ್ಸ್ ಗಳು ಇರ್ತವೆ. ಈ ಕಡೆ ಇವರು ಬ್ಯಾಗ್ ನಲ್ಲಿ ಇದ್ದಂತ ಒಂದು ಬೂಮರ್ಯಾಂಗ್ ಇಂದ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಹಾಗೆ ಫ್ರಿಡ್ಜ್ ನ ಕ್ಯಾರೆಕ್ಟರ್ ಗೆ ಜೋರಾಗಿ ಓಡಕ್ ಆಗದೆ ಇರೋದ್ರಿಂದ ಸ್ಪೆನ್ಸರ್ ಫ್ರಿಡ್ಜ್ ನ ಬೆನ್ನಿನ ಮೇಲೆ ಎತ್ಕೊಂಡು ಅಲ್ಲಿಂದ ಓಡ್ ಬರ್ತಾನೆ. ನಂತರ ಇವ್ರ 4 ಜನನು ಒಂದು ಜಲಪಾತದ ಹತ್ರ ಬಂದು ತಲುಪ್ತಾರೆ. ಹಿಂದ್ಗಡೆ ರಸಲ್ ನ ಕಡೆಯವರು ಬರ್ತಿರೋದ್ರಿಂದ ಇವರ ಪ್ರಾಣಗಳನ್ನ ಉಳಿಸ್ಕೊಳ್ಳೋದಕ್ಕೆ ನೀರಿನ ಒಳಗಡೆ ಹಾರ್ಬಿಡ್ತಾರೆ. ಅದಕ್ಕೆ ರಸಲ್ ನ ಕಡೆಯವರು ಕೂಡ ಅಲ್ಲಿಂದ ಹೊರಟೋಗ್ತಾರೆ.
ಇರ್ತಾರೆ. ಯಾವಾಗ ಇವರು ನೀರಿಂದ ಹೊರಗಡೆ ಬರ್ತಾರೋ ಇವರಿಗೆ ಗೊತ್ತಾಗುತ್ತೆ ಮಾರ್ತಾಗೆ ಗುಂಡು ಬಿದ್ಬಿಟ್ಟಿದೆ ಅಂತ. ಆದ್ರಿಂದ ಮಾಯಾ ಸತ್ತೋಗ್ತಾಳೆ. ಅಷ್ಟೇ ಅಲ್ಲ, ಅದೇ ಸಮಯಕ್ಕೆ ಇವಳು ಮೇಲಿಂದ ಕೆಳಗಡೆ ಬಂದು ಬೀಳ್ತಾಳೆ. ಆಗ ಸ್ಪೆನ್ಸರ್ ಅವಳ ಕೈಯಲ್ಲಿದ್ದಂತ ಟ್ಯಾಟೂನ ನೋಡಿದಾಗ ಅಲ್ಲಿದ್ದಂತ 3 ಲೈನ್ಗಳು 2 ಲೈನ್ಗಳ ಆಗೋಗಿರ್ತವೆ. ಆಗ ಇವರೆಲ್ಲರಿಗೂ ಗೊತ್ತಾಗುತ್ತೆ ಇವರ ಕೈಯಲ್ಲಿರುವಂತ ಟ್ಯಾಟೂಗಳು ಇವರ 3 ಲೈಫ್ಗಳು. ಈ ಗೇಮ್ ನಲ್ಲಿ ಇವರು ಪ್ರತಿ ಸಲ ಸತ್ತಾಗ್ಲೂ ಇವರ ಒಂದೊಂದು ಲೈಫ್ಗಳು ಕಮ್ಮಿ ಆಗ್ತಿರ್ತವೆ. ಅಕಸ್ಮಾತ್ ಇವರ 3 ಲೈಫ್ಗಳು ಖಾಲಿಯಾಗಿ ಇವರು ಇಲ್ಲೇ ಸತ್ತೋದ್ರೆ ಇವರು ಈ ಗೇಮ್ ಇಂದ ಹೊರಗಡೆ ಹೋಗೋದಕ್ಕಾಗೋದಿಲ್ಲ. ಇವರ ಕತೆ ಇಲ್ಲೇ ಮುಗ್ದೋಗುತ್ತೆ. ನಂತರ ಬೆತನಿ ಮ್ಯಾಪ್ ಅನ್ನ ನೋಡಿದಾಗ ಬಜಾರ್ಗೆ ಹೋಗುವಂತ ದಾರಿ ಇವರಿಗೆ ಸಿಗುತ್ತೆ. ಆದ್ರಿಂದ ಅಲ್ಲಿಗೆ ಹೋಗೋದಕ್ಕೆ ಇವರು ರೆಡಿ ಆಗ್ತಾರೆ. ಈ ಕಡೆ ರಸಲ್ನ ಕಡೆಯವರು ಅವನ ಹತ್ರ ಬಂದು ಹೇಳ್ತಾರೆ, ಡಾಕ್ಟರ್ ಬ್ರೇವ್ ಸ್ಟೋನ್ ಹಾಗೆ ಅವನ ಟೀಮ್ ನವರು ತಪ್ಪಿಸ್ಕೋಬಿಟ್ರು ಅಂತ. ಏನಾದ್ರೂ ಪರವಾಗಿಲ್ಲ, ನನಗೆ ಆ ಸ್ಟೋನ್ ಬೇಕೇ ಬೇಕು ಅಂತ ಹೇಳಿ ರಸಲ್ ಒಂದು ಗರುಡನ ಬ್ರೇವ್ ಸ್ಟೋನ್ ಹಾಗೆ ಅವನ ಟೀಮ್ ನವರನ್ನ ಹುಡ್ಕೋದಕ್ಕೆ ಅಂತ ಕಳಿಸ್ತಾನೆ. ಈ ಕಡೆ ಮಾರ್ತಾ ಹಾಗೆ ಬೆತನಿ ಮಧ್ಯೆ ಫ್ರೆಂಡ್ಶಿಪ್ ಬೆಳೀತಿರುತ್ತೆ. ಯಾಕೆಂತಂದ್ರೆ ನಿಜವಾದ ಲೈಫ್ ನಲ್ಲಿ ಮಾರ್ತಾಗೆ ಯಾರು ಕೂಡ ಫ್ರೆಂಡ್ಸ್ ಗಳಿರೋದಿಲ್ಲ. ಈ ಕಡೆ ಫ್ರೆಡ್ ಸ್ಪೆನ್ಸರ್ ನ ಜೊತೆ ಜಗಳ ಮಾಡೋದಕ್ಕೆ ಶುರು ಮಾಡ್ತಾನೆ. ನಿನ್ನಿಂದಾನೇ ನನ್ನ ಫುಟ್ಬಾಲ್ ಟೀಮ್ ಇಂದ ತೆಗ್ದಾಕಿದ್ದು ಅಂತ. ಇದೇ ಕೋಪದಲ್ಲಿ ಅವನು ಸ್ಪೆನ್ಸರ್ ನ ಮೇಲಿಂದ ಕೆಳಗಡೆ ತಳ್ಬಿಡ್ತಾನೆ. ಆದ್ರೆ ಅದೇ ಸಮಯಕ್ಕೆ ಇವನು ವಾಪಸ್ ಬರ್ತಾನೆ. ಆದ್ರೆ ಇವನ ಹತ್ರ ಈಗ ಇರೋದು ಬರೀ 2 ಲೈಫ್ ಗಳು ಅಷ್ಟೇ. ಆದ್ರಿಂದ ಇವನು ಫ್ರಿಡ್ಜ್ ಗೆ 1 ಕೊಟ್ಟು ಅರ್ಥ ಮಾಡಿಸ್ತಾನೆ, ನಾವೀಗ ಜಗಳ ಮಾಡುವಂತ ಸ್ಥಿತಿಲಿ ಇಲ್ಲ, ಮೊದ್ಲು ಈ ಗೇಮ್ ಇಂದ ಹೊರಗಡೆ ಹೋಗೋದನ್ನ ನೋಡ್ಬೇಕು ಅಂತ. ನಂತರ ಇವರು ಕೊನೆಗೂ ಬಜಾರ್ಗೆ ಬಂದು ತಲುಪ್ತಾರೆ, ನೈಜೆಲ್ ಹೇಳಿರುವಂತ ಮಿಸ್ಸಿಂಗ್ ಪೀಸ್ ಅನ್ನ ಹುಡ್ಕೋದಕ್ಕೆ. ಹಾಗೆ ಇವರು ಹೊಟ್ಟೆ ಹಸಿತಿದೆ ಅಂತ ಅಲ್ಲೇ ಇದ್ದಂತ ಬ್ರೆಡ್ ಅನ್ನ ತಿಂದಾಗ ಇವರಿಗೆ ಗೊತ್ತಾಗುತ್ತೆ ಅದು ಬ್ರೆಡ್ ಅಲ್ಲ ಕೇಕ್ ಅಂತ. ಫ್ರಿಡ್ಜ್ ನ ವೀಕ್ನೆಸ್ ಕೇಕ್ ಆಗಿರೋದ್ರಿಂದ ಇವನು ಸತ್ತೋಗ್ತಾನೆ. ಅದೇ ಸಮಯಕ್ಕೆ ಇವನು ಮತ್ತೆ ವಾಪಸ್ ಬಂದು ಅಲ್ಲಿಗೆನೆ ಬೀಳ್ತಾನೆ. ಅಂದ್ರೆ ಇವನ ಹತ್ರನು ಕೂಡ ಈಗ ಇರೋದು ಬರೀ 2 ಲೈಫ್ ಅಷ್ಟೇ. ಅಂದ್ರೆ ಈಗ 4 ಜನರ ಹತ್ರ 2 ಲೈಫ್ ಗಳು ಇದಾವೆ. ಅದೇ ಸಮಯಕ್ಕೆ ಅಲ್ಲಿಗೆ ಒಬ್ಬ ಹುಡುಗ ಬಂದು ಇವ್ರು 4 ಜನ ಹುಡುಕ್ತಿರೋ ಮಿಸ್ಸಿಂಗ್ ಪೀಸ್ ಇರುವಂತ ಜಾಗಕ್ಕೆ ಕರ್ಕೊಂಡ್ ಬರ್ತಾನೆ. ನಂತರ ಸ್ಪೆನ್ಸರ್ ಆ ಬುಟ್ಟಿನ ಓಪನ್ ಮಾಡಿದಾಗ ಅದ್ರಲ್ಲೊಂದು ಹಾವಿರುತ್ತೆ. ಆದ್ರಿಂದ ತುಂಬಾ ಕಷ್ಟಪಟ್ಟು ಆ ಹಾವನ್ನ ಹಿಡಿತಾರೆ. ಫ್ರಿಡ್ಜ್ ಈಗ ಝೂಯಾಲಜಿ ಎಕ್ಸ್ಪರ್ಟ್ ಆಗಿರೋದ್ರಿಂದ ಆ ಹಾವಿನ ಹಲ್ಲನ್ನ ತೆಗ್ದಾಕ್ತಾನೆ. ನಂತರ ಅದೇ ಬುಟ್ಟಿಲಿ ಇವರಿಗೆ ಮಿಸ್ಸಿಂಗ್ ಪೀಸ್ ಕೂಡ ಸಿಗುತ್ತೆ. ಅದನ್ನು ಓಪನ್ ಮಾಡಿದಾಗ ಅದರಲ್ಲಿ ಯಾವುದೇ ತರದ ಮ್ಯಾಪ್ ಇರೋದಿಲ್ಲ. ಒಂದು ಸಣ್ಣ ಆನೆಯ ವಿಗ್ರಹ ಇರುತ್ತೆ. ಹಾಗೆ ಅದರಲ್ಲಿ ಒಂದು ಕ್ಲೂ ಕೂಡ ಇರುತ್ತೆ, ನನ್ನ ನೋಡ್ತಿದ್ದಂಗೆನೆ ಹತ್ತೋದಕ್ಕೆ ಶುರು ಮಾಡಿ ಅಂತ. ನಂತರ ಇವರೆಲ್ಲ ಅಲ್ಲಿಂದ ಮುಂದೆ ಬರ್ತಿರಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ರಸಲ್ನ ಕಡೆಯವರು ಬಂದು ಇವ್ರ ಹತ್ರ ಇರುವಂತ ಗ್ರೀನ್ ಕಲರ್ ಸ್ಟೋನ್ ಅನ್ನ ಕಿತ್ಕೊಳ್ಳೋದಕ್ಕೆ ಅಂತ ನೋಡ್ತಿರ್ತಾರೆ. ಆಗ ಸ್ಪೆನ್ಸರ್ ಆ ಜನರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಕ್ಚುಲಿ ಡಾಕ್ಟರ್ ಬ್ರೇವ್ ಸ್ಟೋನ್ ನ ಸ್ಕಿಲ್ಲೇ ಇದು, ಅಸಾಧಾರಣ ಶಕ್ತಿ. ಹೀಗೆ ಅವರ ಜೊತೆ ಎಲ್ಲ ಫೈಟ್ ಮಾಡ್ತಾ ಅವ್ರಿಗೆಲ್ಲರಿಗೂ ಹೊಡೆದು ಮಲಗಿಸ್ಬಿಡ್ತಾನೆ. ಆಗ ಅಲ್ಲಿಗೆ ರಸಲ್ ಬಂದು ಅವರನ್ನ ಕೇಳ್ತಾನೆ, ಸುಮ್ನೆ ಆ ಸ್ಟೋನ್ ನ ನನಗೆ ಕೊಟ್ಬಿಡಿ ಅಂತ. ಇನ್ನೇನು ಅವರೆಲ್ಲ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ನೋಡ್ತಿರ್ಬೇಕಾದ್ರೆ ಯಾರೋ ಅಲ್ಲಿಗೆ ಬಂದು ಗ್ಯಾಸ್ ಬಾಂಬ್ ಅನ್ನ ಹಾಕಿ ಇವರೆಲ್ಲರನ್ನು ಒಂದು ಟನಲ್ ನ ಒಳಗಡೆ ಕರ್ಕೊಂಡ್ ಬರ್ತಾನೆ. ಆಕ್ಚುಲಿ ಇವರೆಲ್ಲರೂ ಕ್ಯಾರೆಕ್ಟರ್ ಅನ್ನ ಸೆಲೆಕ್ಟ್ ಮಾಡ್ತಿರ್ಬೇಕಾದ್ರೆ ಜಫರ್ಸನ್ ಅನ್ನೋ ಒಂದು ಕ್ಯಾರೆಕ್ಟರ್ ಮೊದ್ಲಿಂದಾನೇ ಸೆಲೆಕ್ಟ್ ಆಗಿರುತ್ತಲ್ಲ, ಅದೇ ಕ್ಯಾರೆಕ್ಟರ್ ಇದು. ಅಷ್ಟೇ ಅಲ್ಲ, ಈ ಕ್ಯಾರೆಕ್ಟರ್ ನ ಒಳಗಡೆ ಇರೋದು ಬೇರೆ ಯಾರು ಅಲ್ಲ, ಮೂವಿಯ ಮೊದ್ಲಲ್ಲಿ ಅಲೆಕ್ಸ್ ಅನ್ನೋ ಒಬ್ಬ ಹುಡುಗ ಈ ಜುಮಾಂಜಿ ಗೇಮ್ ಅನ್ನ ಆಡೋದಕ್ಕೆ ಟ್ರೈ ಮಾಡ್ತಿದ್ನಲ್ಲ, ಅದೇ ಹುಡುಗ ಇವನು. ನಂತರ ಅಲೆಕ್ಸ್ ಇವರೆಲ್ಲಾನು ಕರ್ಕೊಂಡು ಒಂದು ಸೇಫ್ ಆಗಿರುವಂತ ಜಾಗಕ್ಕೆ ಬರ್ತಾನೆ. ನಂತರ ಇವರೆಲ್ಲ ಒಬ್ರನ್ನೊಬ್ರು ಪರಿಚಯ ಮಾಡ್ಕೋತಾರೆ. ಆಗ ಇವರೆಲ್ಲರಿಗೂ ಗೊತ್ತಾಗುತ್ತೆ ಈ ಅಲೆಕ್ಸ್ ಬೇರೆ ಯಾರು ಅಲ್ಲ, 20 ವರ್ಷದ ಹಿಂದೆ ಕಾಣೆ ಆಗೋಗಿರುವಂತ ಮಿಸ್ಟರ್ ರೀಕ್ ನ ಮಗ ಅಂತ. ಇದನ್ನೆಲ್ಲ ಕೇಳಿ ಅಲೆಕ್ಸ್ ಗೆ ನಂಬೋದಕ್ಕೆ ಆಗೋದಿಲ್ಲ. ನಾನು ಈ ಗೇಮ್ ನಲ್ಲಿ 20 ವರ್ಷ ಕಳೆದು ಬಿಟ್ಟಿದ್ದೀನ ಅಂತ. ಹೌದು, ಇವನು ಕೂಡ ಗೇಮ್ ಅನ್ನ ಆಡೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಇವನು ಕೂಡ ಈ ಗೇಮ್ ನ ಒಳಗಡೆ ಬಂದು ಸಿಗಾಕೋಬಿಟ್ಟಿರ್ತಾನೆ. ನಂತರ ಅಲೆಕ್ಸ್ ಇವರೆಲ್ಲರಿಗೂ ಹೇಳ್ತಾನೆ, ನಾನು ಈ ಗೇಮ್ ನಲ್ಲಿ ಸಿಗಾಕೊಂಡಿದ್ದಾಗಿಂದನು ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೀನಿ. ಆದ್ರೆ ನಾನೊಬ್ಬನ ಕೈಲೇ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಆಗ್ತಿಲ್ಲ. ಇದರಿಂದ ನನ್ನ 2 ಲೈಫ್ ಗಳನ್ನ ಕಳ್ಕೊಂಡಿದ್ದೀನಿ. ಈಗ ನನ್ನ ಹತ್ರ ಇರೋದು ಕೊನೆಯ ಒಂದೇ ಒಂದು ಲೈಫ್ ಅಂತ. ಆಗ ಸ್ಪೆನ್ಸರ್ ಹಾಗೆ ಅವನ ಟೀಮ್ ನವರಿಗೆ ಗೊತ್ತಾಗೋಗುತ್ತೆ, ನೈಜೆಲ್ ಹೇಳುದ್ನಲ್ಲ ಬಜಾರ್ಗೆ ಹೋಗಿ ಮಿಸ್ಸಿಂಗ್ ಪೀಸ್ ಅನ್ನ ಹುಡುಕಿ ಅಂತ. ಆ ಮಿಸ್ಸಿಂಗ್ ಪೀಸ್ ಮ್ಯಾಪ್ ನ ಅರ್ಧೋಗಿರುವಂತ ಭಾಗ ಅಲ್ಲ, ಬದಲಾಗಿ ಅಲೆಕ್ಸೇ ಆ ಮಿಸ್ಸಿಂಗ್ ಪೀಸ್. ಅಂದ್ರೆ ಅಲೆಕ್ಸ್ ಕೂಡ ಈ ಟೀಮ್ ನ ಮೆಂಬರ್. ಇವರೆಲ್ಲರೂ ಸೇರಿ ಇವ್ರ ಹತ್ರ ಇರುವಂತ ಶಕ್ತಿಗಳನ್ನ ಉಪಯೋಗಿಸ್ಕೊಂಡು ಪ್ರಯತ್ನ ಪಟ್ರೆ ಮಾತ್ರ ಸ್ಟೋನ್ ಅನ್ನ ಇವರು ಮತ್ತೆ ಜಾಗ್ವರ್ ನ ತಲೆ ಹತ್ರ ಹಾಕಿ ಇವರೆಲ್ಲರೂ ಈ ಗೇಮ್ ಇಂದ ಹೊರಗಡೆ ಹೋಗೋದಕ್ಕಾಗೋದು. ಸರಿ ಅಂತ ಹೇಳಿ ಇವರೆಲ್ಲರೂ ರೆಡಿ ಆಗ್ತಾರೆ ಜಾಗ್ವರ್ ಸ್ಟ್ಯಾಚು ಹತ್ರ ಹೋಗೋದಕ್ಕೆ. ಅಲ್ಲಿಗೆ ಹೇಗ್ ಹೋಗೋದು ಅಂತ ಅಲೆಕ್ಸ್ ಗೇನೋ ಗೊತ್ತು. ಆದ್ರೆ ಅಲ್ಲಿಗೆ ಹೋಗೋದಕ್ಕೆ ಯಾವ್ದಾದ್ರು ವೆಹಿಕಲ್ ಗಳು ಇವರಿಗೆ ಬೇಕು. ಆದ್ರೆ ಆ ವೆಹಿಕಲ್ ಗಳನ್ನ ರಸಲ್ನ ಜನರು ತಮ್ಮ ವಶಕ್ಕೆ ತಗೋಬಿಟ್ಟಿರ್ತಾರೆ. ನಂತರ ಇವರು ವೆಹಿಕಲ್ ಗಳಿರುವಂತ ಜಾಗಕ್ಕೆ ಬಂದು ನೋಡ್ತಾರೆ. ಅಲ್ಲಿ ರಸಲ್ನ ಕಡೆಯ ಜನರು ಇರುತ್ತಾರೆ. ಆದ್ರಿಂದ ಅವರನ್ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಅಂತ ಮಾರ್ತಾ ಅಲ್ಲಿಗೆ ಹೋಗಿ ಅವರನ್ನ ಡಿಸ್ಟ್ರಾಕ್ಟ್ ಮಾಡ್ತಿರ್ತಾಳೆ. ಈ ಕಡೆ ಇವರೆಲ್ಲರೂ ಅದೇ ಸಮಯಕ್ಕೆ ಯಾರ ಕಣ್ಗೂ ಕೂಡ ಕಾಣಿಸ್ತಾ ಇರೋ ರೀತಿ ವೆಹಿಕಲ್ ಗಳಿರುವಂತ ವೇರ್ ಹೌಸ್ ನ ಒಳಗಡೆ ಬರ್ತಾರೆ. ಆಗ ಮಾರ್ತಾ ಕೂಡ ಅವರಿಬ್ಬರ ಜೊತೆ ಫೈಟ್ ಮಾಡಿ ಅವರಿಗೆ ಚೆನ್ನಾಗಿ ಹೊಡೆದು ಇವಳು ಕೂಡ ಆ ವೇರ್ ಹೌಸ್ ಗೆ ಬರ್ತಾಳೆ. ನಂತರ ಇವರು ಅಲ್ಲೇ ಇದ್ದಂತ ಒಂದು ಹೆಲಿಕಾಪ್ಟರ್ ನ ತಗೊಂಡು ಹೋಗ್ತಿರ್ಬೇಕಾದ್ರೆ ರಸಲ್ನ ಕಡೆಯ ಜನರು ಹೆಲಿಕಾಪ್ಟರ್ ಗೆ ಶೂಟ್ ಮಾಡ್ಬಿಡ್ತಾರೆ. ಇದರಿಂದ ಅಲೆಕ್ಸ್ ಗೆ ಹೆಲಿಕಾಪ್ಟರ್ ನ ಕಂಟ್ರೋಲ್ ಮಾಡೋದಕ್ಕಾಗದೆ ಕಾಡಲ್ಲೆಲ್ಲ ಓಡಾಡ್ತಾ ತುಂಬಾ ಕೆಳಗಡೆ ಬಂದ್ಬಿಡ್ತಾರೆ. ಹೇಗೋ ಮಾಡಿ ಅಲೆಕ್ಸ್ ಹೆಲಿಕಾಪ್ಟರ್ ನ ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಇಲ್ಲಿಂದ ಮೇಲ್ ಹೋಗೋದಕ್ಕೆ ಆಗ್ತಿರೋದಿಲ್ಲ. ಹೆಲಿಕಾಪ್ಟರ್ ನ ಲಿವರ್ ಮೇಲ್ಗಡೆ ಕಟ್ ಆಗೋಗಿರುತ್ತೆ.
ನಂತರ ಇವರಿಗೆ ಮತ್ತೊಂದ್ಸಲ ವಿಚಿತ್ರವಾಗಿರುವಂತ ಶಬ್ದಗಳೆಲ್ಲ ಕೇಳಿಸ್ತವೆ. ನೋಡಿದ್ರೆ ಅಲ್ಲಿಗೆ ಒಂದು ಗುಂಪಿನಲ್ಲಿ ರೈನೋಸ್ಗಳು ಬರ್ತಿರ್ತವೆ ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ. ಆದ್ರಿಂದ ಸ್ಪೆನ್ಸರ್ ಕಟ್ ಆಗಿರುವಂತ ಲಿವರ್ ಅನ್ನ ನಾನ್ ಸರಿ ಮಾಡ್ತೀನಿ ಅಂತ ಹೇಳಿ ಮೇಲ್ ಬಂದು ತುಂಬಾ ಕಷ್ಟಪಟ್ಟು ಕಟ್ ಆಗಿದ್ದಂತ ಲಿವರ್ ಅನ್ನ ಸರಿ ಮಾಡ್ತಾನೆ. ಇದರಿಂದ ಇವರು ಮೇಲೆ ಹೋಗ್ತಿರ್ಬೇಕಾದ್ರೇನೆ ಫ್ರಿಡ್ಜ್ ಆ ಸ್ಟೋನ್ ಅನ್ನ ಕೆಳಗಡೆ ಬೀಳಿಸ್ಬಿಡ್ತಾನೆ. ಮೇಲೆ ಬಂದ್ಬಿಟ್ವಿ ಅಂತ ಇವರೆಲ್ಲರೂ ಸಂತೋಷ ಪಡ್ತಿರ್ಬೇಕಾದ್ರೇನೆ ಸ್ಟೋನ್ ಕೆಳಗಡೆ ಬಿದ್ದೋಯ್ತು ಅಂತ ಇವನು ಹೇಳಿದಾಗ ಇವರು ಮತ್ತೆ ಅಲ್ಲಿಗೆ ಬಂದು ನೋಡ್ತಾರೆ. ಸ್ಟೋನ್ ನ ಸುತ್ತ ರೈನೋಸ್ ಗಳು ಓಡಾಡ್ತಿರ್ತವೆ. ಆದ್ರಿಂದ ಸ್ಪೆನ್ಸರ್ ಫ್ರಿಡ್ಜ್ ನ ಕೆಳಗಡೆ ತಳ್ಳಿ ರೈನೋಸ್ ಗಳೆಲ್ಲ ಫ್ರಿಡ್ಜ್ ನ ಹಿಂದೆ ಹೋಗೋ ರೀತಿ ಮಾಡ್ತಾನೆ. ಅವುಗಳೆಲ್ಲ ಹೋಗ್ತಿದ್ದಂಗೆನೆ ಇವನು ಬಂದು ಸ್ಟೋನ್ ಅನ್ನ ಎತ್ಕೋತಾನೆ. ಈ ಕಡೆ ರೈನೋಸ್ ಗಳು ಫ್ರಿಡ್ಜ್ ನ ಸಾಯಿಸ್ಬಿಡ್ತವೆ. ಆಗ ಅವನು ಮತ್ತೆ ಮೇಲಿಂದ ಬರ್ತಿರ್ಬೇಕಾದ್ರೆ ಸ್ಪೆನ್ಸರ್ ಅವನನ್ನ ಹಿಡ್ಕೋತಾನೆ. ನಂತರ ಇವರೆಲ್ಲರೂ ಒಂದು ಸೇಫ್ ಆಗಿರುವಂತ ಜಾಗದಲ್ಲಿ ಬಂದು ಲ್ಯಾಂಡ್ ಮಾಡ್ತಾರೆ. ಈಗ ಇವರ ಮಧ್ಯೆ ಎಲ್ಲ ನಿಧಾನವಾಗಿ ಒಂದು ಕ್ಲೋಸ್ ಆಗಿರುವಂತ ಫ್ರೆಂಡ್ಶಿಪ್ ಬೆಳಿತಿರುತ್ತೆ. ಅದೇ ಸಮಯಕ್ಕೆ ಒಂದು ಸೊಳ್ಳೆ ಅಲೆಕ್ಸ್ ಗೆ ಕಚ್ಬಿಡುತ್ತೆ. ಇದರಿಂದ ಅಲೆಕ್ಸ್ ಸಾಯ್ತಿರ್ತಾನೆ. ಯಾಕೆಂತಂದ್ರೆ ಸೊಳ್ಳೆಗಳು ಇವನ ವೀಕ್ನೆಸ್ ಆಗಿರುತ್ತೆ. ಅದಕ್ಕೆ ಬೆಥನಿ ಅವಳ ಒಂದು ಲೈಫ್ ಅನ್ನ ಅಲೆಕ್ಸ್ ಗೆ ಕೊಟ್ಟು ಅವನನ್ನ ಕಾಪಾಡ್ತಾಳೆ. ಇದರಿಂದ ಅಲೆಕ್ಸ್ ಬೆಥನಿಗೆ ಥ್ಯಾಂಕ್ಸ್ ಹೇಳ್ತಾನೆ. ಈ ಕಡೆ ಅಲೆಕ್ಸ್ ಒಂದು ಜಾಗದಲ್ಲಿ ನಿಂತಿರ್ಬೇಕಾದ್ರೆ ಅಲ್ಲಿಗೆ ಬೆಥನಿ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಬೆಥನಿ ಅಲೆಕ್ಸ್ ನ ಇಷ್ಟ ಪಡೋದಕ್ಕೆ ಶುರು ಮಾಡಿದಾಳೆ ಅಂತ. ಅಷ್ಟೇ ಅಲ್ಲ ಸ್ಪೆನ್ಸರ್ ಹಾಗೆ ಮಾರ್ತನು ಕೂಡ ಒಬ್ಬರನ್ನ ಒಬ್ರು ಇಷ್ಟ ಪಡ್ತಿರ್ತಾರೆ. ಅದನ್ನ ಇವರು ಕೂಡ ಇಬ್ರು ಹೇಳ್ಕೊತಾರೆ. ನಂತರ ಕೊನೆಗೂ ಇವರು ಆ ಜಾಗ್ವರ್ ಸ್ಟ್ಯಾಚು ಇರುವಂತ ಜಾಗಕ್ಕೆ ಬಂದು ತಲುಪಿರ್ತಾರೆ. ಆದ್ರೆ ಅದನ್ನ ರಸಲ್ ಕಳ್ಸಿರುವಂತ ಗರುಡ ಕೂಡ ನೋಡ್ಬಿಡುತ್ತೆ. ಹೀಗೆ ಇವರು ಈ ಕಾಡ್ನಲ್ಲಿ ಓಡಾಡ್ತಾ ಕತ್ಲಾಗೋಗಿರುತ್ತೆ. ಇವ್ರು ನೋಡ್ತಾರೆ ಇವ್ರ ಮುಂದೆನೆ ಜಾಗ್ವಾರ್ ಸ್ಟ್ಯಾಚು ಹತ್ರ ಹೋಗೋದಕ್ಕೆ ಒಂದು ದಾರಿ ಇರುತ್ತೆ. ಆದ್ರೆ ಯಾಕೋ ಈ ದಾರಿ ಸರಿಲ್ಲ ಅಂತ ಇವರಿಗೆ ಅನ್ನಿಸ್ತಿರುತ್ತೆ. ಆಗ ಸ್ಪೆನ್ಸರ್ ಫ್ರಿಡ್ಜ್ ಹತ್ರ ಆ ಸ್ಟೋನ್ ಅನ್ನ ಈಸ್ಕೊತಿದ್ದಂಗೆನೆ ಆ ದಾರಿಯಲ್ಲಿ ಹೋಗೋದಕ್ಕೆ ಬೆಂಕಿ ಹತ್ಕೊಳ್ಳೋದಕ್ಕೆ ಶುರು ಆಗುತ್ತೆ. ಆಗ ಇವರಿಗೆ ಅರ್ಥ ಆಗೋಗುತ್ತೆ ಇದು ತೋರಿಸ್ತಿರುವಂತ ದಾರಿಲಿ ನಾವು ಹೋದ್ರೆ ಖಂಡಿತ ನಾವು ಸತ್ಯ ಸಾಯ್ತೀವಿ ಅಂತ. ಅದೇ ಸಮಯಕ್ಕೆ ಇವರ ಪಕ್ಕದಲ್ಲೇ ಒಂದು ಆನೆಯ ವಿಗ್ರಹ ಇರುತ್ತೆ. ಇವರಿಗೆ ಬಜಾರ್ ನಲ್ಲಿ ಒಂದು ಆನೆಯ ಸಣ್ಣ ವಿಗ್ರಹ ಸಿಕ್ಕಿತ್ತಲ್ಲ, ನನ್ನನ್ನ ನೋಡಿದ ತಕ್ಷಣನೇ ಹತ್ತೋದಕ್ಕೆ ಶುರು ಮಾಡಿ ಅಂತ. ಅದೇ ತರದ ಸ್ಟ್ಯಾಚು ಹಿಂದೆ ಇಲ್ಲೊಂದು ಮರ ಇರುತ್ತೆ. ಅಂದ್ರೆ ಮರನ ಹತ್ಕೊಂಡು ಹೋದ್ರೆ ನಮ್ಗೆ ಸರಿಯಾಗಿರುವಂತ ದಾರಿ ಸಿಗ್ಬೋದು ಅಂತ ಸ್ಪೆನ್ಸರ್ ನಾನು ಮೊದ್ಲು ಮರದ ಮೇಲೆ ಹತ್ತಿ ಹೋಗಿ ದಾರಿ ಸರಿ ಇದ್ದೋ ಇಲ್ವೋ ಅಂತ ತಿಳ್ಕೊಂಡ್ ಬರ್ತೀನಿ ಅಂತ ಹೇಳಿ ಮರದ ಮೇಲೆ ಹತ್ತುತ್ತಾ ಅಲ್ಲಿಂದ ಮುಂದೆ ಸಾಗೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಇವನು ಹೋಗ್ತಿರ್ಬೇಕಾದ್ರೆ ಮರದಿಂದ ಸ್ಲಿಪ್ ಆಗಿ ಕೆಳಗಡೆ ಬಿದ್ದಾಗ ಅಲ್ಲಿಗೆ ಒಂದು ಜಾಗ್ವಾರ್ ಬಂದು ಸ್ಪೆನ್ಸರ್ ನ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಡುತ್ತೆ. ಇದರಿಂದ ಮತ್ತೊಂದು ಲೈಫ್ ಅನ್ನು ಇವನು ಕಳ್ಕೊಂಡು ಅಲ್ಲಿಗೆ ಬರ್ತಾನೆ. ನಂತರ ಸ್ಪೆನ್ಸರ್ ಫ್ರಿಡ್ಜ್ ನ ಸೈಡ್ ಗೆ ಕರ್ಕೊಂಡ್ ಬಂದು ಹೇಳ್ತಾನೆ ನನ್ ಕೈಲಿ ಇದನ್ನೆಲ್ಲ ಮಾಡೋದಕ್ ಆಗ್ತಿಲ್ಲ, ಈ ಟೀಮ್ ನ ನನ್ ಕೈಲಿ ಸಂಭಾಳಿಸೋದಕ್ ಆಗ್ತಿಲ್ಲ ಅಂತ. ಆಗ ಫ್ರಿಡ್ಜ್ ಅವನಿಗೆ ಧೈರ್ಯ ಹೇಳ್ತಾನೆ ನಿನ್ ಕೈಲಾಗುತ್ತೆ ನೀನ್ ಮಾಡ್ತೀಯ ಅಂತ. ಸರಿ ಅಂತ ಹೇಳಿ ಇವರೆಲ್ಲರೂ ಇದೇ ದಾರಿಲಿ ಹೋಗೋಣ ಅಂತ ರೆಡಿ ಆಗ್ತಿರ್ಬೇಕಾದ್ರೇನೆ ಅದೇ ಸಮಯಕ್ಕೆ ಅಲ್ಲಿಗೆ ರಸಲ್ ನ ಕಡೆಯ ಜನರು ಕೂಡ ಬರ್ತಿರ್ತಾರೆ. ಆದ್ರಿಂದ ಇವರೆಲ್ಲರೂ ಒಬ್ಬೊಬ್ರೆ ಸಪರೇಟ್ ಆಗಿ ಹೋಗಿ ರಸಲ್ ನ ಕಡೆಯ ಜನರನ್ನ ಡಿಸ್ಟ್ರಾಕ್ಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಯಾಕೆಂತಂದ್ರೆ ಆ ಸಮಯದಲ್ಲಿ ಸ್ಪೆನ್ಸರ್ ಜಾಗ್ವಾರ್ ಸ್ಟ್ಯಾಚು ಮೇಲೆ ಹೋಗಿ ಅದರ ತಲೆಯ ಮೇಲೆ ಮತ್ತೆ ಸ್ಟೋನ್ ಅನ್ನ ಇಡಬಹುದು ಅಂತ. ಮಾರ್ತಾ ರಸಲ್ ನ ಕಡೆಯ ಜನರ ಜೊತೆ ಫೈಟ್ ಮಾಡ್ತಿರ್ತಾಳೆ. ಹಾಗೆ ಅಲೆಕ್ಸ್ ಅಲ್ಲಿದ್ದಂತ ಜಾಗ್ವಾರ್ಸ್ ಗಳನ್ನ ಡಿಸ್ಟ್ರಾಕ್ಟ್ ಮಾಡ್ತಿರ್ತಾನೆ. ನಂತರ ಸ್ಪೆನ್ಸರ್ ಮಾರ್ತಾಗೆ ಸಹಾಯ ಮಾಡಿ ಅಲ್ಲೇ ಇದ್ದಂತ ಒಂದು ಬೈಕ್ ಅನ್ನ ತಗೊಂಡು ಸ್ಟ್ಯಾಚು ಹತ್ರ ಹೋಗೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ಬೆಥನಿ ಒಬ್ಳೆ ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ರಸಲ್ ಬಂದು ಅವಳನ್ನ ಹಿಡ್ಕೊಬಿಡ್ತಾನೆ. ಹೀಗೆ ಸ್ಪೆನ್ಸರ್ ಬೈಕ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಜಾಗ್ವಾರ್ಸ್ ಗಳು ಇವನನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತವೆ. ಆದ್ರೆ ಇವನು ಬೆಂಕಿನ ಹಾಕಿ ಅವುಗಳಿಂದೆಲ್ಲ ತಪ್ಪಿಸ್ಕೊಂಡು ಮುಂದೆ ಸಾಕ್ತಾನೆ. ಈ ಕಡೆ ಫ್ರಿಡ್ಜ್ ಗೆ ಒಂದು ಆನೆ ಸಿಗುತ್ತೆ. ಆ ಆನೆನ ಇವನು ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಯಾಕೆ ಅಂತಂದ್ರೆ ಇವನೊಬ್ಬ ಝೂಯಾಲಜಿ ಎಕ್ಸ್ಪರ್ಟ್ ಅಲ್ಲ ಅದಕ್ಕೆ. ಹೀಗೆ ಸ್ಪೆನ್ಸರ್ ಹೋಗ್ತಿರ್ಬೇಕಾದ್ರೆ ರಸಲ್ ಬೆಥನಿನ ಮುಂದೆ ಇಟ್ಕೊಂಡು ಅವನಿಗೆ ಹೆದರಿಸ್ತಾನೆ. ಆ ಸ್ಟೋನ್ ಅನ್ನ ನನ್ಗೆ ಕೊಟ್ಬಿಡು ಇಲ್ಲಾಂದ್ರೆ ಇವನನ್ನ ಸಾಯಿಸ್ಬಿಡ್ತೀನಿ ಅಂತ. ಅದೇ ಸಮಯಕ್ಕೆ ಇವರಿಬ್ರು ಕೂಡ ಅಲ್ಲಿಗೆ ಬರ್ತಾರೆ. ಜಾಗ್ವಾರ್ ಇನ್ನೇನು ಇವ್ರ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ಳೋ ಅಷ್ಟ್ರಲ್ಲಿ ಫ್ರಿಡ್ಜ್ ಅಲ್ಲಿಗೆ ಆನೆನ ಕರ್ಕೊಂಡು ಬರ್ತಾನೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಆ ಸ್ಟೋನ್ ಇವನ ಹತ್ರ ಇರುತ್ತೆ. ಹೀಗೆ ಇರ್ಬೇಕಾದ್ರೆ ಆ ಸ್ಟೋನ್ ಫ್ರಿಡ್ಜ್ ನ ಕೈಯಿಂದ ಸ್ಲಿಪ್ ಆಗಿ ಬಿದ್ದೋಗುತ್ತೆ. ಆದ್ರಿಂದ ಮಾರ್ತಾ ಸ್ಪೆನ್ಸರ್ ಗೆ ಹೇಳ್ತಿರ್ತಾಳೆ ನಾನು ಅದನ್ನ ತಗೊಂಡ್ ಬರ್ತೀನಿ ನೀನು ಹೋಗು ಅಂತ. ಇವನು ಕೂಡ ಬೈಕ್ ನಲ್ಲೇ ಜಾಗ್ವಾರ್ ಸ್ಟ್ಯಾಚುನ ಹತ್ತುತ್ತಿರ್ತಾನೆ. ಮಾರ್ತಾ ಆ ಸ್ಟೋನ್ ಬಿದ್ದಿದ್ದಂತ ಜಾಗಕ್ಕೆ ಬಂದು ನೋಡಿದ್ರೆ ಸಾವಿರಾರು ಹಾವುಗಳ ಮಧ್ಯೆ ಆ ಸ್ಟೋನ್ ಬಿದ್ದಿರುತ್ತೆ. ಅದಕ್ಕೆ ಇವಳು ತುಂಬಾ ಧೈರ್ಯ ಮಾಡಿ ನಿಧಾನವಾಗಿ ಆ ಸ್ಟೋನ್ ಹತ್ರ ಬಂದು ಅದನ್ನ ಎತ್ಕೋತಾಳೆ. ಅದೇ ಸಮಯಕ್ಕೆ ಹಾವುಗಳೆಲ್ಲ ಎದ್ದು ನಿಂತ್ಕೋತವೆ. ಯಾಕೆಂತಂದ್ರೆ ಅಲ್ಲಿಗೆ ರಸಲ್ ಕೂಡ ಬಂದಿರ್ತಾನೆ. ಆ ಸ್ಟೋನ್ ಅನ್ನ ನನಗೆ ಕೊಟ್ಬಿಡು ಅಂತ ಹೇಳಿದ್ರು ಕೂಡ ಇವಳು ಕೊಡೋದಿಲ್ಲ. ಆದ್ರಿಂದ ಹಾವುಗಳಿಂದ ಅವಳಿಗೆ ಕಚ್ಚಿಸೋದಕ್ಕೆ ನೋಡ್ತಿರ್ತಾನೆ. ಆದ್ರೆ ಇವಳು ಬೇಕು ಅಂತಾನೆ ಆ ಹಾವಿನ ಕೈಲಿ ಕಚ್ಚಿಸ್ಕೊತಾಳೆ. ಅವಳು ಸಾಯ್ತಿದ್ದಂಗೆನೆ ಮತ್ತೆ ಮೇಲಿಂದ ಬೀಳ್ತಿರ್ಬೇಕಾದ್ರೆ ಸ್ಪೆನ್ಸರ್ ಅವಳನ್ನ ನೋಡಿ ತುಂಬಾ ಕಷ್ಟಪಟ್ಟು ಅವಳ ಹತ್ರ ಇದ್ದಂತ ಸ್ಟೋನ್ ಅನ್ನ ಈಸ್ಕೊಂಡು ಜಾಗ್ವಾರ್ನ ತಲೆ ಮೇಲೆ ಮತ್ತೆ ಇಟ್ಟು ಜುಮಾಂಜಿ ಅಂತ ಜೋರಾಗಿ ಕೂಗ್ತಾನೆ. ಇದರಿಂದ ಆ ಕಾಡಿಗೆ ತಟ್ಟಿದ್ದಂತ ಶಾಪ ವಿಮೋಚನೆ ಆಗಿ ರಸಲ್ ಕೂಡ ಸತ್ತೋಗ್ತಾನೆ. ನಂತರ ಈ ಸಂಪೂರ್ಣ ಕಾಡು ನಾರ್ಮಲ್ ಆಗುತ್ತೆ. ಅದನ್ನ ನೋಡಿ ಇವರೆಲ್ಲರೂ ತುಂಬಾ ಸಂತೋಷ ಪಡ್ತಿರ್ಬೇಕಾದ್ರೇನೆ ಅಲ್ಲಿಗೆ ಜೀಪ್ ನಲ್ಲಿ ನೈಜಲ್ ಕೂಡ ಬಂದು ಹೇಳ್ತಾನೆ ನೀವೆಲ್ಲರೂ ಸೇರಿ ಜುಮಾಂಜಿನ ಕಾಪಾಡಿದಿರಾ, ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಈಗ ನೀವು ಮತ್ತೆ ಮನೆಗೆ ಹೋಗುವಂತ ಟೈಮ್ ಬಂತು ಅಂತ ಹೇಳಿ ಮೊದ್ಲು ಅಲೆಕ್ಸ್ ನ ಕರ್ಸಿ ಅವನನ್ನ ಗೇಮ್ ಇಂದ ಹೊರಗಡೆ ಕಳಿಸ್ತಾನೆ. ಹೀಗೆ ನೈಜಲ್ ಮತ್ತೆ ಒಬ್ಬೊಬ್ರನ್ನೇ ಎಲ್ಲರನ್ನು ಈ ಗೇಮ್ ಇಂದ ಹೊರಗಡೆ ಕಳಿಸ್ತಾನೆ. ಇವರು ಗೇಮ್ ಒಳಗಡೆ ಯಾವ
ಟೈಮ್ಗೆ ಹಾಗೆ ಯಾವ ಜಾಗದಲ್ಲಿ ಹೋಗಿದ್ರು ಅದೇ ಟೈಮ್ಗೆ ಹಾಗೆ ಅದೇ ಜಾಗಕ್ಕೆ ವಾಪಸ್ ಬರ್ತಾರೆ. ಇದರಿಂದ ಇವರೆಲ್ಲರೂ ತುಂಬಾ ಸಂತೋಷ ಪಡ್ತಿರ್ಬೇಕಾದ್ರೆ ಇವರು ಗಮನಿಸ್ತಾರೆ ಅಲ್ಲಿ ಅಲೆಕ್ಸ್ ಇರೋದಿಲ್ಲ. ಆದ್ರಿಂದ ಅವನನ್ನ ಹುಡ್ಕೊಂಡು ಅವನ ಮನೆ ಹತ್ರ ಹೋಗಿ ನೋಡಿದ್ರೆ ಪಾಳು ಬಿದ್ದಿದ್ದ ಮನೆ ಈಗ ಸಂಪೂರ್ಣವಾಗಿ ನಾರ್ಮಲ್ ಆಗಿರುತ್ತೆ. ಯಾಕೆಂತಂದ್ರೆ 1996ರಲ್ಲಿ ಅಲೆಕ್ಸ್ ಕಾಣೆ ಆಗಿದ್ರಿಂದ ಅವನ ತಂದೆಗೆ ಬದುಕೋದಕ್ಕೆ ಇಷ್ಟ ಇರೋದಿಲ್ಲ. ಆದ್ರಿಂದ ಮನೆನ ಹೇಗೇಗೋ ಇಟ್ಕೊಂಡಿದ್ದ. ಆದ್ರೆ ಯಾವಾಗ ಅಲೆಕ್ಸ್ ಮತ್ತೆ ಗೇಮ್ ಇಂದ ಹೊರಗಡೆ ಬನ್ನೋ ಅವನ ತಂದೆ ನಾರ್ಮಲ್ ಆಗಿ ಚೆನ್ನಾಗೇ ಇದ್ರು. ಆದ್ರಿಂದಾನೆ ಮನೆ ಕೂಡ ಚೆನ್ನಾಗಿರೋದು. ಹೀಗೆ ಇವರು ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಅಲೆಕ್ಸ್ ಅವನ ಫ್ಯಾಮಿಲಿ ಜೊತೆ ಬರ್ತಾನೆ. ಅಲೆಕ್ಸ್ ಕೂಡ ಇವರೆಲ್ಲರನ್ನು ನೋಡಿ ಗುರ್ತಿಡಿತಾನೆ. ಏನಕ್ಕೆ ನಿನಗೆ ವಯಸ್ಸಾಗೋಗಿದೆ ಅಂತ ಕೇಳಿದಾಗ ಅವನು ಹೇಳ್ತಾನೆ, ನಾನು ಜುಮಾಂಜಿ ಗೇಮ್ ನ ಒಳಗಡೆ ಯಾವ ಟೈಮ್ ನಲ್ಲಿ ಹೋಗಿದ್ನೋ ಅದೇ ಟೈಮ್ ನಲ್ಲಿ ನನ್ನನ್ನ ಅದು ವಾಪಸ್ ಬಿಡ್ತು. ಅಂದ್ರೆ 1996ಕ್ಕೆ. ಈಗ ನನಗೊಂದು ಫ್ಯಾಮಿಲಿ ಇದೆ. ಹಾಗೆ ನನ್ನ 2ನೇ ಮಗಳಿಗೆ ಬೆಥನಿ ಅಂತ ಹೆಸರಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಬೆಥನಿಗೆ ತುಂಬಾನೇ ಸಂತೋಷ ಆಗೋಗುತ್ತೆ. ಯಾಕೆಂತಂದ್ರೆ ಇವಳು ಅಲೆಕ್ಸ್ ನ ತುಂಬಾನೇ ಇಷ್ಟಪಟ್ಟಿದ್ಲು. 20 ವರ್ಷ ಆದ್ರೂ ಕೂಡ ನನ್ನ ಅವನು ಮರ್ತಿಲ್ವಲ್ಲ ಅಂತ ಮುಂದಿನ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಇವರೆಲ್ಲರೂ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಗಳಾಗೋಗಿರ್ತಾರೆ. ಅದೇ ಸಮಯಕ್ಕೆ ಇವರಿಗೆ ಮತ್ತೆ ಸ್ಕೂಲ್ ನಲ್ಲಿ ಜುಮಾಂಜಿ ಗೇಮ್ ನ ಸೌಂಡ್ ಕೇಳಿಸುತ್ತೆ. ಆದ್ರಿಂದ ಇವರೆಲ್ಲರೂ ಸೇರಿ ಆ ವಿಡಿಯೋ ಗೇಮ್ ನೇ ನಾಶ ಮಾಡ್ಬಿಡ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿಯ ಪಾರ್ಟ್ 2 ಕೂಡ ಇದೆ. ಪಾರ್ಟ್ 2 ಬೇಕು ಅಂತಂದ್ರೆ ಕಮೆಂಟ್ ಮಾಡಿ. ಮೂವಿ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೇನರ್ ಕನ್ನಡ.